ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ವಂಶಾವಳಿ ಸಹಿಗೆ 350 ರು ಲಂಚ ಬೇಡಿಕೆ. ಗ್ರಾಮ ಲೆಕ್ಕಾಧಿಕಾರಿ ವಿರುದ್ಧ ರೈತನ ಆಕ್ರೋಶ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ನಾಗರಮಡು ಗ್ರಾಮದಲ್ಲಿ ವಂಶಾವಳಿ ನೀಡುವುದಕ್ಕಾಗಿ ಗ್ರಾಮ ಲೆಕ್ಕಾಧಿಕಾರಿ 350 ರು ಲಂಚ ಬೇಡಿಕೆ ಇಟ್ಟಿರುವಂತಹ ಆರೋಪ ಕೇಳಿಬಂದಿದೆ. ಸರ್ಕಾರಿ ಕಚೇರಿಗಳಲ್ಲಿ ಹಣ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತದೆ, ಇಲ್ಲವಾದರೆ ಕಚೇರಿಗೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ನಾಗರಮಡು ಗ್ರಾಮದ ರೈತರೊಬ್ಬರು ವಂಶಾವಳಿ ಸಹಿಗಾಗಿ ಪ್ರತಿನಿತ್ಯ ಕಚೇರಿಗೆ ಅಲೆದಾಡಿ ಸಾಕಾಗಿ ಹೋಗಿದ್ದಾಗಿ ತಿಳಿಸಿದ್ದಾರೆ. ಈ ವೇಳೆ ಗ್ರಾಮ ಲೆಕ್ಕಾಧಿಕಾರಿ ಸಹಿ ಮಾಡಲು 350 ರು ಹಣ ಬೇಡಿಕೆ ಇಟ್ಟಿದ್ದಾನೆ ಎನ್ನಲಾಗಿದೆ. ನಾವು ಬಡ ರೈತರು, 350 ರು ನೀಡಲು ಸಾಧ್ಯವಿಲ್ಲ, 100 ರು ಕೊಡುತ್ತೇನೆ ಎಂದು ರೈತರು ಮನವಿ ಮಾಡಿದ್ರು ಕೂಡ ನಿಮ್ಮ ಖುಷಿಗಾಗಿ 350 ರು ಕೊಡಿ ಎಂದು ಲಂಚಕ್ಕೆ ಕೈ ಚಾಚಿದಂತಹ ಆರೋಪ ಕೇಳಿಬಂದಿದೆ. ಕೊನೆಗೆ ಬೇಸತ್ತಂತಹ ರೈತ ಗ್ರಾಮ ಲೆಕ್ಕಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದು ಘಟನೆ ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ನೇಮಿಸಲಾದಂತಹ ಸರ್ಕಾರಿ ನೌಕರರ ರೈತರಿಗೆ ಹಣ ನೀಡುವಂತೆ ಕಿರುಕುಳ ನೀಡಿದರೆ ರೈತರು ಎಲ್ಲಿ ಹೋಗಬೇಕು ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಎಷ್ಟು ಕೇಳ್ಯಾರ್ರಿ ರೊಕ್ಕನ? 350 ರೂಪಾಯಿ ಕೇಳ್ತಾರ್ರಿ. ಎದಕ್ರಿ ಅದು? ಅದ್ಯಾರೋ ಬಾಂಡ್ ಅಂತ, ಯಾವ ಬಾಂಡ್ ಬೇಡ ಅಂತಾರೆ ಮ್ಯಾನೇಜರ್ ನೋಡಿದ್ರಲ್ಲಿ. ಹಾಂ ರೀ, ಬಾಂಡ್ ಅದು ಇದು ಅಂತ ರೊಟ್ಟೇಜ್ ಬಿಡ್ರಿ ನಮ್ಗೆ. ನಿಮ್ದು ಯಾವ್ರಿ? ನಾಗರ ನೋಡ್ರಿ ನಮ್ದು ಸರ್. ಎದಕ್ಕೆ ಕೊಟ್ಟಿದ್ರಿ? ಇವ್ರ ತಲಾಟೆ ಅವ್ರ ಕೈಯಾಗ ತಲಾಟ್ರಿ ಅಂತೇಳಿ ಇದು ವಂಶಾರ ಒಳ್ಳೆ ವೃಕ್ಷಕ್ಕೆ ಬಂದವ್ರಿ ಬರೇ. ಹಾಂ, ಅದೊಂದು ಇದಕ್ಕೆ 350 ರೂಪಾಯಿ ಕೇಳಕತ್ತಾರೆ ನಮ್ಗೆ. ಯಾಕ್ರಿ ಸರ್? ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ರ ಅವ್ರ. ನಾನು ಮೆಂಬರ್ ಮಗ ನಾಗರ ನೋಡಿದಾಗ ಅವ್ರಲ್ಲ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.